Dhaneshra, who was on his motorcycle, was killed on ಫೆಬ್ರವರಿ 3 ಡೆಲ್ಲಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ರೋಡಲ್ಲಿ ಕಾಲೇಜ್ ರೋಡಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ. ಆ ಆಕ್ಸಿಡೆಂಟಲ್ಲಿ ಬ್ಲ್ಯಾಕ್ ಕಲರ್ ಸ್ಕಾರ್ಪಿಯೋ ಕಾರ್ ಬಂದು ಒಬ್ಬ ಬೈಕ್ ಓಡಿಸೋ ವ್ಯಕ್ತಿನ ಶಿಫ್ಟ್ ಕಾರು ಮತ್ತು ಆಟೋನ ಗುದ್ದುತ್ತಾನೆ. ಆ ಗುದ್ದಿದ ಇಂಪ್ಯಾಕ್ಟಲ್ಲಿ ಆ ಬೈಕ್ ಓಡಿಸ್ತಿದ್ದ ವ್ಯಕ್ತಿ ಅಲ್ಲೇ ಸ್ಪಾಟಲ್ಲೇ ಸತ್ತೋಗ್ತಾರೆ. ಅವ್ರ ಹೆಸರು ಬಂದು ಸುಹೇಲ್ ಅಂತ. ಈ ಇನ್ಸಿಡೆಂಟ್ ಆಗಿದ ತಕ್ಷಣ ಕಾರಲ್ಲಿ ಇದ್ದಿದ್ದು ಕೇವಲ ಇಬ್ಬರು, ಅಕ್ಕ ಮತ್ತು ತಮ್ಮ. ಅಕ್ಕ ಮತ್ತು ತಮ್ಮ ಸೈಲೆಂಟಾಗಿ ಆ ಇನ್ಸಿಡೆಂಟಿಂದ ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡ್ತಾ ಇದ್ದಕ್ಕೆ ಅಲ್ಲಿದ್ದ ಜನರು ಇವ್ರನ್ನ ತಡೆದು ಈ ಹುಡುಗ ಮೇಲೆ ಏಜ್ ಡೌಟ್ ಬಂದು ಕ್ವಶನ್ ಆಗ್ತಾರೆ. ಏನಂತಂದರೆ ಏನೇ ಅಪ್ಪ ನಿನ್ನ ಏಜು, ಲೈಸೆನ್ಸ್ ಇದೆಯಾ ಇಲ್ವ ಅಂತ. ಅದಕ್ಕೆ ಅವ್ರ ಅಕ್ಕ ಇವನಿಗೆ 19 ವಯಸ್ಸು, ನನಗೆ 23 ವಯಸ್ಸು, ಲೈಸೆನ್ಸ್ ಇದೆ, ಮನೇಲೇ ಬಿಟ್ಟು ಬಂದಿದ್ದೀವಿ ಅಂತ ಆನ್ಸರ್ ಕೊಟ್ಟು ಅಲ್ಲಿಂದ ಸೈಲೆಂಟಾಗಿ ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡೋ ಟೈಮ್ ಇಲ್ಲಿದ್ದ ಲೋಕಲ್ ಜನರು ಪೊಲೀಸವ್ರು ಕಡ್ತಿ ಇವ್ರನ್ನ ಹ್ಯಾಂಡ್ ಓವರ್ ಮಾಡ್ತಾರೆ. ಅವಾಗ ಆ ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ತಿಳಿ ಬಂದಿದ್ದು ಏನಂದ್ರೆ ಆ ಹುಡುಗಂಗೆ ಕೇವಲ 17 ವಯಸ್ಸು ಮಾತ್ರ ಅಂತ. ಅಂದ್ರೆ ಅಂಡರ್ ಏಜ್ಡ್. ಆ ಟೈಮಲ್ಲಿ ಲೈಸೆನ್ಸು ಇರಲ್ಲ, ಡ್ರೈವಿಂಗ್ ಮಾಡೋ ರೈಟ್ಸು ಇರಲ್ಲ. ಆದ್ರೂ ಕೂಡ ಕಾರ್ ಎತ್ಕೊಂಡ್ ಬಂದು ಇಷ್ಟು ದೊಡ್ಡ ಆಕ್ಸಿಡೆಂಟ್ ಮಾಡ್ತಾನೆ. ಈ ತರ ಕ್ರಿಮಿನಲ್ ಆಕ್ಟಿವಿಟೀಸ್ ಯಾರು ಇನ್ವಾಲ್ವ್ ಆಗ್ತಾರೆ ನೋಡಿ, 18 ವಯಸ್ಸಿಗಿಂತ ಚಿಕ್ಕವರು, ಅವ್ರಿಗೆ ಮಾತ್ರ ಜುಡಿಷಿಯಲ್ ಜಸ್ಟಿಸ್ ಅಂತ ಅವ್ರಿಗೆ ರಿಮೈಂಡರ್ ಹೋಮಲ್ಲಿ ಇರ್ತಾರೆ. ಇದರಲ್ಲಿ ಮ್ಯಾಕ್ಸಿಮಮ್ 3 ವರ್ಷವರೆಗೂ ಅವ್ರಿಗೆ ಕ್ರಿಮಿನಲ್ ಮೇಲೆ ಡಿಪೆಂಡ್. ಈ ವ್ಯಕ್ತಿಗೆ ಮಾತ್ರ ಅಂದ್ರೆ ಈ ಗುದ್ದಿದ ಹುಡುಗ ನೋಡಿ, ಅವನಿಗೆ ಮಾತ್ರ ಬರೀ 7 ದಿವಸದಲ್ಲಿ ಬೇಲ್ ಕೊಡ್ತಾರೆ. ಅದಕ್ಕೆ ಮೇನ್ ರೀಸನ್ ಏನಂದ್ರೆ ಅವನಿಗೆ 10th ಬೋರ್ಡ್ ಇದೆ ಅಂತ. ಅಂದ್ರೆ 10th ಬೋರ್ಡ್ ಇದೆ ಅಂತ ಹೇಳ್ಬಿಟ್ಟು ಇವನ ಮೇಲೆ ಏನು ಕೇಸ್ ಇರಲ್ಲ, ಇವನು ಫ್ರೀಯಾಗಿ ಆಚೆ ಹೋಗ್ಬೋದು ಅಂತ ಜಸ್ಟ್ ಇದು ಅವರು ಕೋರ್ಟು ಅನೌನ್ಸ್ ಮಾಡುತ್ತೆ ಇದ್ರ ಮೇಲೆ. ಬಟ್ ಆದ್ರೆ ಇಲ್ಲಿ ತುಂಬಾ ಇಂಪಾರ್ಟೆಂಟು ಮತ್ತೆ ಸೀರಿಯಸ್ ತಗೊಂಡ ವಿಷಯ ಏನ್ ಗೊತ್ತಾ, ಆ ಬೈಕ್ ಆ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡಿದ್ದ ವ್ಯಕ್ತಿ 23 ವಯಸ್ಸು ಹುಡುಗ ಸುಹೇಲ್ ಅಂತ. ಬೆಳಗ್ಗೆ ಎದ್ದು ನಾರ್ಮಲ್ ಆಗಿ ಕೆಲ್ಸಕ್ಕೆ ಹೋಗ್ತಾರೆ, ರೂಲ್ಸ್ ನ ಫಾಲೋ ಮಾಡ್ತಾ ಇದಾರೆ, ಹೆಲ್ಮೆಟ್ ಹಾಕಿದ್ದಾನೆ, ಎಲ್ಲಾನು ಹಾಕಿದ್ದಾನೆ. ಆದ್ರೂ ಬಂದು ಯಾರೋ ಒಬ್ರು ರೀಲ್ಸ್ ಮಾಡೋ ಹುಚ್ಚತನದಲ್ಲಿ ಆಶ್ ಡ್ರೈವಿಂಗ್ ಮಾಡ್ಕೊಂಡ್ ಬಂದು ಈ ಹುಡುಗಂಗೆ ಗುದ್ದಿದ್ದಾರೆ. ಇವರು ಸಿಂಗಲ್ ಪೇರೆಂಟೆಡ್, ಅಂದ್ರೆ ಇವ್ರ ಅಮ್ಮನೇ ಇವ್ರನ್ನ ಚಿಕ್ಕ ವಯಸ್ಸಿಂದ ಸಾಕಿ ಬೆಳೆಸಿರೋದು. ಅವ್ರ ಅಮ್ಮ ಯಾವಾಗ ಹುಡುಗಂಗೆ ಗುದ್ದೋನ್ಗೆ ಕೇವಲ 7 ದಿವಸದಲ್ಲಿ 10th ಬೋರ್ಡ್ ಎಕ್ಸಾಮ್ ಇದೆ ಅಂತ ಒಂದೇ ಒಂದು ರೀಸನ್ಗೆ ಇವನಿಗೆ ಬೇಲ್ ಸಿಕ್ತಂತ ತಿಳ್ಕೊಂಡ್ರು ನೋಡಿ. ಅವಾಗ ಇವ್ರ ಅಮ್ಮ ಎಲ್ಲ ನ್ಯೂಸ್ ಚಾನಲ್ಗಳ ಹತ್ರ ಸೇರ್ಕೊಂಡು ಈ ವಿಡಿಯೋ ತೋರಿಸ್ಕೊಂಡು ಎಲ್ಲಿ ಇವ್ರ ಅಕ್ಕ ಮತ್ತೆ ತಮ್ಮ ಸ್ಪೀಡಾಗಿ ಓಡಿಸ್ತೀನಿ, ಇವ್ರ ಅಕ್ಕ ರೀಲ್ಸ್ ಮಾಡೋ ಉಚಿತದಲ್ಲಿ ರೂಲ್ಸ್ನ ಫಾಲೋ ಮಾಡ್ತಾರೆ. ಬಂದು ನನ್ನ ಮಗ ಆಫೀಸ್ಗೆ ಹೋಗೋ ಟೈಮಲ್ಲಿ ಬಂದು ಗುದ್ದಿದ್ದಾರೆ. ನನ್ನ ಮಗ ಅಲ್ಲೇ ಸ್ಪಾಟಲ್ಲಿ ಸತ್ತೋಗಿದ್ದಾನೆ. ಅದು ಡಾಕ್ಟರ್ಗಳು ಕೂಡ ಏನು ಹೇಳಿದ್ದಾರೆ ಅಂದರೆ ಇವನ್ಗೆ ಇಂಪ್ಯಾಕ್ಟ್ ಹೆಂಗಿತ್ತು ಅಂದರೆ ಬಾಡಿಯಲ್ಲಿ ಇದ್ದಿದ್ದ ಎಲ್ಲ ಇಂಟರ್ನಲ್ ಆರ್ಗನಿಸಮ್ಸ್ ಅಂದರೆ ಕಿಡ್ನಿ, ಲಿವರ್ ಎಲ್ಲನೂ ತುಂಬ ಡ್ಯಾಮೇಜ್ ಆಗಿದೆ. ತಲೆಯಲ್ಲಿ ಬ್ಲಡ್ ಕ್ಲಾಟ್ ಆಗಿ ಬ್ಲಡ್ ಲೀಕ್ ಕೂಡ ಆಗಿದೆ. ಮತ್ತು ಚೆಸ್ಟಲ್ಲಿ ಇದ್ದಿದ್ದ ಎಲ್ಲ ಮೂಳೆಗಳು ಕೂಡ ಮುರಿದೋಗಿದೆ. ಇಷ್ಟೊಂದು ಡ್ಯಾಮೇಜ್ ಮಾಡಿ ಒಬ್ಬ ಮನುಷ್ಯನ ಸಾಯಿಸಿದ್ದಾರೆ ಅಂದರೆ ಇದಕ್ಕೆ ಬಂದು ಒಬ್ಬರನ್ನ ಗುದ್ದಿದ್ದಾರೆ. ಆದರೆ ಇವನ ಮೇಲೆ ಏನು ಕೇಸ್ ಇಲ್ಲ. ಕೇವಲ ಏನು ರೀಸನ್ ಅಂದರೆ ಮೈನ್ಯೂಡ್ 18 ವಯಸ್ಸಿಗಿಂತ ಚಿಕ್ಕವನನ್ನ ಒಂದೇ ಒಂದು ರೀಸನ್ಗೋಸ್ಕರ ಇವನಿಗೆ ಬೇಲ್ ಸಿಗ್ತಾ ಇದೆ ಅಂದರೆ ಪ್ರಾಪರ್ ಆಗಿ ಅವ್ರ ಅಪ್ಪ ಅಮ್ಮ ಮೇಲೆ ಕೂಡ ಕೇಸ್ ಆಗ್ತಿಲ್ಲ. ಅಂದರೆ ದುಡ್ಡಿರೋರ್ಗೊಂದು ನ್ಯಾಯ, ದುಡ್ಡು ಇಲ್ದಿರೋರ್ಗ ನ್ಯಾಯ. ಚಿಕ್ಕವನಾಗಿದ್ರೆ ಇವಾಗ ಒಬ್ಬ ಹುಡುಗ 17 ವಯಸ್ಸಿಗಿಂತ ಚಿಕ್ಕವನ್ ಬಂದು ಯಾರಿಗಾದ್ರೂ ಗುದ್ದಿದ್ರೆ ಅವನ ಮೇಲೆ ಏನು ಕೇಸ್ ಇರಲ್ಲ, ಅಂದರೆ ಹೋಗಿರೋದ್ರಲ್ಲಿ ಪ್ರಾಣ ಅಲ್ವಾ. ಆದರೆ 18 ವಯಸ್ಸು ದಾಟಿರೋನ್ ಬಂದು ಗುದ್ದಿದ್ರೆ ಅವಾಗ ಮಾತ್ರ ಕೇಸು. ಏನಕ್ಕೆ ಈ ಥರ? ಇದನ್ನ ಲಾನ ಚೇಂಜ್ ಮಾಡಬೇಕು. ಈ ಲಾ ಏನಿದೆಯಲ್ಲ 18 ವಯಸ್ಸಿಗಿಂತ ಮೇಲ್ಪಟ್ಟವರು ಒಬ್ಬರಿಗೆ ಒಂದು ಲಾ, ಕೆಳಗಡೆ ಇರೋರ್ಗೆ ಒಂದು ಲಾ, ಇದನ್ನ ಚೇಂಜ್ ಮಾಡಬೇಕು. ಪುಣೆಯಲ್ಲಿ ಕೂಡ ಇದೇ ಇನ್ಸಿಡೆಂಟ್ ಆಗಿತ್ತು. ಒಬ್ಬ 18 ವಯಸ್ಸಿಂದ ಚಿಕ್ಕ ಹುಡುಗ ಪಾಶ್ ಕಾರ್ನ ತಗೊಂಡೋಗಿ ಇಬ್ಬರನ್ನ ಸಾಯಿಸ್ತಾನೆ. ಅವನಿಗೆ ಕೇವಲ 300 ಲೆಟ್ರ್ ಒಂದು ಎಸ್ಸೆ ಬರೆದ್ಬಿಟ್ಟು ಕಳಿಸ್ತಾರೆ. ಏನಂತ ರೀಸನ್ ಕೊಡ್ತಾರೆ, ಇವನು 18 ದಾಟಿಲ್ಲ. ಅಂದರೆ ಕಾರ್ನ ಹೇಳ್ಕೊಡೋ ಟೈಮು 18 ವಯಸ್ಸಲ್ಲ ಅಂತ ಕನ್ಸಿಡರ್ ಮಾಡಿರಲ್ಲ. ಕಾರ್ ಆಚೆ ತೊಗೊಂಬಂದಾಗ ಇವ್ನಿಗೆ 18 ವಯಸ್ಸಿಂದ ಕಡಿಮೆ ಅಂತ ಕನ್ಸಿಡರ್ ಆಗಲ್ಲ. ಆದರೆ ಇವ್ನ ಯಾವಾಗ ಒಬ್ಬರನ್ನ ಸಾಯಿಸಿ ಒಂದು ಆಕ್ಸಿಡೆಂಟ್ ಮಾಡಿ ಒಬ್ಬರ ಪ್ರಾಣ ಹೋಗುತ್ತೆ, ಅವಾಗ ಮಾತ್ರ ಏನಕ್ಕೆ 18 ವಯಸ್ಸು ಈಗಿಂತ ಚಿಕ್ಕವನು ಅನ್ನೋದು ಎಲ್ಲರೂ ಫೋಕಸ್ ಮಾಡ್ತಾರೆ. ಇದನ್ನ ಚೇಂಜ್ ಮಾಡಬೇಕು. ಇಷ್ಟು ಕಡೆ ಲಾ ಅಪ್ಲೈ ಆಗಿಲ್ಲ ಅಂದರೆ ಎಲ್ಲೂ ಕೂಡ ಲಾ ಅಪ್ಲೈ ಆಗಬಾರ್ದು. ಎಲ್ಲರೂ ಒಂದೇ ನ್ಯಾಯ ಇರಬೇಕು. 18 ವಯಸ್ಸಾದ್ಮೇಲೆ ಕ್ರಿಮಿನಲ್ ಮಾಡಿದ್ರು ಅವ್ನು ಕ್ರಿಮಿನಲ್ಲೇ, 18 ವಯಸ್ಸಿಗಿಂತ ಚಿಕ್ಕವನಾಗಿ ಕ್ರಿಮಿನಲ್ ಮಾಡಿದ್ರು ಕ್ರಿಮಿನಲ್ಲೇ.
ಯಾಕಂದರೆ ಎಲ್ಲರದು ಪ್ರಾಣನೇ, ಎಲ್ಲರದು ಅವ್ರದ್ದೇ ಒಂದು ವ್ಯಾಲ್ಯೂ ಇರುತ್ತೆ. ನಾನು ಇದು ಕಾನ್ಸ್ಟಿಟ್ಯೂಷನ್ ಚೇಂಜ್ ಆಗಬೇಕು, ಅದಕ್ಕೆ ಫಸ್ಟ್ ಸ್ಟೆಪ್ಪು ನನ್ನ ಮಗಂಗಾಗಿರೋ ಇನ್ಸಿಡೆಂಟೇ ಆಗಬೇಕು ಅಂತ ಅವರಮ್ಮ ಕೋರ್ಟಲ್ಲಿ ನಿಂತ್ಕೊಂಡು ನ್ಯೂಸ್ಪೇಪರ್ಗಳು ನ್ಯೂಸಲ್ಲಿ ರಿಪೋರ್ಟ್ ಮಾಡ್ತಾ ಹೇಳ್ತಾ ಇದ್ದಾರೆ. ಸೊ ನಿಮ್ಗೇನು ಅನಿಸುತ್ತೆ? ಇವಾಗ ಈ ಲಾ ಚೇಂಜ್ ಆಗಬೇಕಾ? 18 ವಯಸ್ಸಿಂದ ಚಿಕ್ಕವರಿರೋ ಹುಡುಗರು ಬಂದು ಕುದಿದ್ರು ಕೂಡ ಅವ್ರಿಗೂ ಕೂಡ ಸೀರಿಯಸ್ ಆಗಿ ಆ್ಯಕ್ಷನ್ಗಳು ತೊಗೊಬೇಕಾ ತೊಗೊಬಾರ್ದಾ? ಏನಿಸುತ್ತೆ ನಿಮಗೇನ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.